ರಾಮರೇ ಖ್ಯಾತಿಯ ದೀಪಕ್ ಮಧುವನಹಳ್ಳಿ ನಿರ್ದೇಶನ ಸತ್ಯಪ್ರಕಾಶ್ ರವರ ಕಥೆಯಲ್ಲಿ ಮಿಲಿಂದ್ ಗೌತಮ್ ಮೊದಲ ಬಾರಿಗೆ ನಾಯಕ ನಟನಾಗಿ ನಟಿಸಿರುವ ಅನ್ಲಾಕ್ ರಾಘವ ಚಿತ್ರ ಇದೇ ಫೆಬ್ರವರಿ 7ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಈ ಚಿತ್ರದ ಟ್ರೇಲರ್ ಹಾಗೂ ಹಾಡುಗಳು ಈಗಾಗಲೇ ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಪಡೆದುಕೊಂಡಿವೆ. ಇದೀಗ ಚಿತ್ರ ತೆರೆ ಕಾಣುತ್ತಿರುವ ಹಿನ್ನೆಲೆ ಇಂದು ತುಮಕೂರಿನಲ್ಲಿ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಹಂಚಿಕೊಂಡಿತು. ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಯಕ ನಟ ಮಿಲಿಂದ್ ಗೌತಮ್, ಚಿತ್ರ ತುಂಬಾ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಇದೊಂದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಎಲ್ಲವನ್ನ ಅನ್ಲಾಕ್ ಮಾಡುವ ರಾಘವನೇ ಜೀವನದಲ್ಲಿ ಲಾಕ್ ಆದ್ರೆ ಹೇಗಿರುತ್ತೆ ಅನ್ನೋದೇ ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಪ್ರೇಕ್ಷಕರಲ್ಲಿ ಮನವಿ ಮಾಡಿಕೊಂಡ್ರು. ಉಪೇಂದ್ರ ಸರಿಗೆ 2013-14ರಲ್ಲಿ ಪ್ರೆಸೆಂಟ್ ಮಾಡಿದ್ರು ನಮ್ಮ ರೈಟರ್ ಆದಂತ ಟಿ ಸತ್ಯಪ್ರಕಾಶ್ ಸರ್ ಹಾಗೂ ಡೈರೆಕ್ಟರ್ ಆದಂತ ದೀಪಕ್ ಮಧುವನಹಳ್ಳಿ ಅವರು. ಬಟ್ ಆ ಸಮಯಕ್ಕೆ ಕಾರಣಾಂತರಗಳಿಂದ ಸಿನಿಮಾ ಮೂಡಿ ಬರಲಿಲ್ಲ. ಅಂಡ್ 2022ರ ಒಂದು ಸಮಯದಲ್ಲಿ ನಾನು ಸತ್ಯ ಸರ್ ಜೊತೆ ಮಾತಾಡ್ಬೇಕಾದ್ರೆ, ಸರ್ ಎಲ್ಲಾ ಸಿನಿಮಾದಲ್ಲೂ ಫೈಟ್ ಇರುತ್ತೆ, ಎಲ್ಲಾ ಸಿನಿಮಾದಲ್ಲೂ ಲವ್ ಇರುತ್ತೆ, ಇದು ಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಏನೊಂದು ಮಜಾ, ಜನಕ್ಕೆ ಇತ್ತೀಚೆಗೆ ಎಂಟರ್ಟೈನ್ ತುಂಬಾ ಇಂಪಾರ್ಟೆಂಟ್. ಸೊ ಏನು ಜನಗಳು ಬಂದು ಇಡೀ ಒಂದು ಚಿತ್ರ ನಗನಗ್ತಾ ಖುಷಿಯಾಗಿ ಒಂದು ಎಂಜಾಯ್ ಮಾಡ್ಕೊಂಡು ಹೋಗೋಂಥ ಸಬ್ಜೆಕ್ಟ್ ಬೇಕು ಹೇಳಿ ನನಗೆ ಅಂತ ಹೀಗೆ ಮಾತಾಡ್ಬೇಕಾದ್ರೆ, ಮಿಲಿಂದ್ ಈ ತರ ಒಂದು ಸಬ್ಜೆಕ್ಟ್ ಇದೆ, ಇದರಲ್ಲಿ ರಾಘವ ಹೀರೋ ಏನಿದೆ ರಾಘವ, ಅವನಿಗೆ ಯಾವುದೇ ತರಹದ ಬೀಗಗಳನ್ನ ಅನ್ಲಾಕ್ ಮಾಡುವಂತ ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ಹೀಗೆ ಒಂದು ಸಣ್ಣ ಪುಟ್ಟ ತರಲೆ ನಿಧಿ ಸುತ್ತ ತರಲೆ ನಡೀತಾ ಇರ್ಬೇಕಾದ್ರೆ, ಬಟ್ ಇವನೇ ಒಂದು ಲೈಫ್ ಅನ್ನ ಲಾಕ್ ಅಲ್ಲಿ ಬಿದ್ಬಿಟ್ರೆ ಅದರಿಂದ ಹೇಗೆ ಆಚೆ ಬರೋದಂತೆ, ಸುತ್ತಮುತ್ತಲಿರೋ ಜನರು ಹೇಗೆ ಆಚೆ ಕರ್ಕೊಂಡು ಬರ್ತಾರೆ ಅನ್ನೋದೇ ವೆರಿ ಒಂದು ಹ್ಯೂಮರಸ್ ನಗ್ನತ್ತ ಒಂದು ಕಾಮಿಡಿ ಇದರಲ್ಲಿ ನಿಮಗೆ ಸಬ್ಜೆಕ್ಟ್ ನ ಪ್ರೆಸೆಂಟ್ ಮಾಡಿದ್ವಿ. ಇದ್ರಲ್ಲಿ ನಾನ್ ಮೇಜರ್ಲಿ ಒಂಥರ ಎಲ್ಲ ಬೀಗಗಳಿಗೆ ಕಿವಿ ಕೊಟ್ಬಿಟ್ಟು ನಮ್ಮ ಸಾಧು ಸರ್ಗೆ, ಅಂದ್ರೆ ಮಾವ ಅಂತ ಕರೀತೇನೆ ನಾನು ಇದರಲ್ಲಿ, ಮಾವ ಈ ಬೀಗಗಳಿಗೆ ಎಲ್ಲವೂ ಉಸಿರಾಡ್ತಿದ್ದಾವೆ ಕಣೋ, ಈ ಬೀಗಗಳಿಗೆ ಜೀವ ಇದೆ ಕಣೋ ಅಂತ ಆತರ ಒಂದು ಸ್ಪಷ್ಟತೆಯಲ್ಲಿ ಇರ್ತೀನಿ. ಸಾಧು ಸರ್, ನಾನು 25 ವರ್ಷದಿಂದ ಕೇಳಿಸ್ಕೊಂತಿದ್ದಿಲ್ಲ, ಇದ್ರ ಗಾಳಿನೂ ಬರ್ತಿಲ್ವಲ್ಲೋ ಅಂತ ನೇಚರ್. ಸೆಕೆಂಡ್ ಹಾಫ್ ಅಲ್ಲಿ ಕಂಪ್ಲೀಟ್ ಭಾಷೆ ಮರ್ತೋಗ್ಬಿಡ್ತಾರೆ, ಬೇರೆ ಭಾಷೆ ಮಾತಾಡಕ್ ಶುರು ಮಾಡ್ತಾರೆ. ಇದೇ ತರ ಅಕುವಾ ಕಕ್ಕನಿ ಕುಸು ಕೋಕರಿ ಕಕ್ಕರಿ ಕಕ್ಕುಮಾ ಅಂತ ಮಾತಾಡ್ತಾರೆ. ಸೊ ಒಂದು ಫನ್ ಆಗಿ ಒಂದು ಡ್ರಾಮಾ, ಎಂಜಾಯ್, ಆಕ್ಷನ್, ರೊಮ್ಯಾನ್ಸ್, ಒಂದು ಹ್ಯೂಮರ್, ಮೇನ್ ಆಗಿ ನಮ್ದಿದ್ದೆ ಕಾಮಿಡಿ ಚೆನ್ನಾಗಿ ಜನಗಳಿಗೆ ರೀಚ್ ಆಗ್ಬೇಕು ಅಂತ. ಅಂಡ್ ನಾನು, ಸಾಧು ಸರ್, ಲವ್ ಮಾಕ್ಟೇಲ್ ಹೀರೋಯಿನ್ ಆದಂತ ರೇಚಲ್ ಡೇವಿಡ್ ಅವರು, ಅವಿನಾಶ್ ಸರ್, ಶೋಭರಾಜ್ ಸರ್, ರಮೇಶ್ ಭಟ್, ಕಡೂರ್ ಧರ್ಮಣ್ಣ, ಬಿಗ್ ಬಾಸ್ ಭೂಮಿ ಶೆಟ್ಟಿ ಅವರು, ಸುಂದರ್ ಸರ್, ವೀಣಮ್ಮ ಮತ್ತೆ ಸಾಯಿ ಕುಡ್ಲ ಅವರು ಮುಖ್ಯ ಪಾತ್ರಗಳನ್ನು ನಾವು ಕಾಣಿಸ್ಕೊತೀವಿ. ಇನ್ನೇನು ಫೆಬ್ರವರಿ 7ಕ್ಕೆ ಬಿಡುಗಡೆ ಆಗ್ತಿದೆ. ಆಲ್ರೆಡಿ 3 ಹಾಡು, ಒಂದು ಟೀಸರ್ ಮತ್ತೆ ಒಂದು ಟ್ರೈಲರ್ A2 ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಿಡುಗಡೆ ಆಗಿದೆ. ಇನ್ನು ನಾವು ಕೇಳೋದಿಷ್ಟೇ, ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ. ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಾಯಕ ಮಿಲಿಂದ್ ಗೌತಮ್ ಹಾಗೂ ಪ್ರೊಡಕ್ಷನ್ ಟೀಮ್ನ ಅರವಿಂದ್, ಮಾರ್ಕೆಟಿಂಗ್ ಹೆಡ್ ಸುನಿಲ್ ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.